ರೈತರ ಮಿತ್ರರೇ ನಮಸ್ಕಾರ. ಇವತ್ತು ಮತ್ತೊಂದು ವಿಡಿಯೋದಲ್ಲಿ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ನನ್ನ ಜೊತೆ ಸುರೇಶ್ ಅವರು ಇದ್ದಾರೆ, ಹಾಗೆ ಯಶವಂತ್ ಕೂಡ ಇದ್ದಾರೆ. ಈಗ ಒಂದು ಉಪಕರಣವನ್ನು ನಾವು ತೋರಿಸ್ತಾ ಇದ್ದೀವಿ ನೋಡಿ. ಈ ಉಪಕರಣದ ಬಗ್ಗೆ ಸುರೇಶ್ ಅವರು ಈಗ ನಿಮ್ಮ ಬಗ್ಗೆ ಇದ್ರ ಬಗ್ಗೆ ಹಂಚ್ಕೊಳ್ತಾ ಇದ್ದಾರೆ. ಸುರೇಶ್ ಅವರೇ, ಏನು ಇದು ಉಪಕರಣ, ಏನು ಕೃಷಿಗೆ ಹೇಗೆ ಬಳಕೆ ಆಗುತ್ತೆ ಇದು? ಇದು ಟ್ರ್ಯಾಕ್ಟರ್ ಸ್ಲಾಶರ್ ಅಂತ ಚೈನ್ ಬರುತ್ತೆ, ಕಳೆ ಹೊಡೆಯೋದಕ್ಕೆ ಬರುತ್ತಲ್ಲ ತೋಟದಲ್ಲಿ ಎಲ್ಲಾದ್ರೂ ವೇಸ್ಟೇಜ್ ಏನು ಬರುತ್ತಲ್ಲ ವೇಸ್ಟೇಜ್ ಹೊಡೆಯೋದಕ್ಕೆ ಯೂಸ್ ಮಾಡ್ಕೊಂಡು. ಓಕೆ, ಟ್ರ್ಯಾಕ್ಟರ್ ಸೈಜ್ ಮೇಲೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಾ ನೋಡಿ. ಇವಾಗ ಲೇಬರ್ಸ್ ಇದ್ದಾರೆ, ಮೊದಲಾದರೆ ಕಳೆನ ತೆಗಿತಾ ಇದ್ರು, ಆದರೆ ಈಗ ತೆಗೆಯೋದೇನಿಲ್ಲ. ಈಗೆಲ್ಲವೂ ಕೂಡ ಯಂತ್ರೋಪಕರಣಗಳು ಬರ್ತಾ ಇದ್ದಾವೆ. ಇವತ್ತು ನಾಡಿಗೆ ಯಂತ್ರೋಪಕರಣಗಳು ಬರ್ತಾ ಇರೋದ್ರಿಂದ ಈ ಸ್ಲ್ಯಾಶರ್ ಕೂಡ ಈಗ ತುಂಬ ಸೇಲ್ ಆಗ್ತಾ ಇದೆ. ಹೇಗೆ ಇದು ತುಂಬ ಸೇಲ್ ಆಗ್ತಾ ಇದೆಯಾ ನಿಮ್ಮ ಕಡೆಯಿಂದ? ಹೆಚ್ಚು ಸೇಲ್ ಆಗ್ತಾ ಇರೋದು ಇದೇ ಪ್ರಾಡಕ್ಟ್ ಹೆಚ್ಚು ಸೇಲ್ ಮಾಡ್ತಾ ಇದೆ. ಕಟ್ರಲ್ಲಿ ಏನು ಕೆಲಸ ಮಾಡ್ತಾರಲ್ಲ, ಒಂದ್ ದಿವಸ ಎಲ್ಲ ಕೆಲಸ ಮಾಡೋದೆಲ್ಲ ಬಂದು ಇದ್ರಲ್ಲಿ 1 ಅವರಲ್ಲಿ ಕೆಲಸ ಮಾಡ್ಬೋದು. ಮತ್ತೆ ಎಷ್ಟೇ ಕಳೆ ಬೆಳೆದಿದ್ರೆ ಏನೇ ಕಳೆ ಇದ್ರು ಪೌಡರ್ ಆಗುತ್ತೆ, ಬೇಗ ತೆಗೆದಾಕ್ಬಿಡುತ್ತೆ. ಮತ್ತೆ ಅಡಿಕೆಗಳಿಂದ ಪೌಡರ್ ಆಗುತ್ತೆ, ತೆಂಗಿಗಳಿಂದ ಸ್ವಲ್ಪ ಪೌಡರ್ ಆಗುತ್ತೆ, ಮತ್ತೆ ಅದೇ ಗೊಬ್ಬರ ಆಗೋಗ್ಬಿಡುತ್ತೆ ಅಲ್ಲ ಕೆಲಸ ಮಾಡುತ್ತೆ. ಹಾಗಾಗಿ ಚೆನ್ನಾಗಿ ಮೂವಿಂಗ್ ಇದೆ, ಚೆನ್ನಾಗಿ ಮೂವಿಂಗ್ ಇದೆ. ಇದು ಈಗ ನೀವು ಎಲ್ಲೆಲ್ಲಿ ಕಳಿಸ್ತಾ ಇದ್ದೀರಾ? ಇದು ನೀವು ಆಲ್ ಓವರ್ ಕರ್ನಾಟಕ ಹೋಗ್ತಾ ಇದೆ. ಓಕೆ, ಬೇರೆ ಬೇರೆ ಕಡೆ ಎಲ್ಲ ಕಡೆ ಆನ್ಲೈನಲ್ಲಿ ಬುಕ್ ಮಾಡಿದ್ರು ಕಳಿಸ್ಕೊಡ್ತೀರಾ ನೀವು? ಓಕೆ ನೋಡಿ ರೈತ ಮಿತ್ರರೇ, ಕೆಳಗಡೆ ಇರುವಂಥ ನಂಬರ್ಗೆ ನೀವು ಫೋನ್ ಮಾಡೋದ್ರ ಮೂಲಕ, ಮತ್ತು ಏನು ಸ್ಕ್ರೀನ್ ಮೇಲೆ ಬರ್ತಾ ಇದೆ ನಂಬರ್ಗೆ ಫೋನ್ ಮಾಡೋದ್ರ ಮೂಲಕ ಇದನ್ನು ನೀವು ಬುಕ್ ಮಾಡ್ಬೋದು. ಬನ್ನಿ, ಯಶವಂತ್ ಇದು ಹೇಗೆ ಮೇಕಿಂಗ್ ಆಗ್ತಾ ಇದೆ ಮತ್ತು ಅದ್ರ ಬಗ್ಗೆ ಎಲ್ಲ ವಿವರಣೆ ಮಾಡ್ಕೊಂಡು ಹೋಗ್ತಾರೆ, ಏನೇನು ಇರುತ್ತೆ ಇದ್ರೊಳಗಡೆ ಅಂತ. ಇದು ಒಳ್ಳೆ ಹೆವಿ ಗೇಜ ಯಶವಂತ್? ಇದು ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ, ನಾವೇನು ಬೇರೆ ಕಡೆಯಿಂದ ಏನು ತರಿಸೋದಿಲ್ಲ. ಓಕೆ, ಇದು ರೈತರುಗಳಿಗೆ ಯಾವ ರೀತಿ ಬೇಕೋ ಆ ಥರ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಡ್ತೀವಿ. ಓಕೆ, ಕೆಲವು ರೈತರುಗಳದ್ದು ಚಿಕ್ಕ ಟ್ರ್ಯಾಕ್ಟರ್ಗಳು ಇರುತ್ತೆ. ಓಕೆ, ಕೆಲವು 3 ಅಡಿ ಇರ್ತದೆ ಟ್ರ್ಯಾಕ್ಟರ್, 15 HP ಇರುತ್ತೆ. ಕೆಲವರು 20 HP ಟ್ರ್ಯಾಕ್ಟರ್ ಇರ್ತದೆ, ಕೆಲವರು 30 HP ಇರುತ್ತೆ. ಅವರು ನಾವು ಇದಿಷ್ಟಪ್ಪ ಮಿಷಿನ್ ಹೇಗಪ್ಪ ತಗೊಳ್ಳೋದು ಅನ್ನಂಗೇನಿಲ್ಲ. ರೈತರುಗಳಿಗೆ ಹೆಂಗ್ ಬೇಕಂಗೆ ನಾವೇ ಟ್ರ್ಯಾಕ್ಟರ್ ಎಷ್ಟು ಗಾತ್ರಕ್ಕೆ ಬರುತ್ತೋ ಅಷ್ಟಕ್ಕೆ ಸೈಜಲ್ಲಿ ನೀವು ಮಾಡ್ಕೊಡ್ತೀರಾ? ಎಷ್ಟೆಲ್ಲ ಬರುತ್ತೋ ಅದೇ ಇದಕ್ಕೆ ನಾವು ಮಾಡ್ಕೊಡ್ತೀವಿ. ನೋಡಿ, ನಮ್ದೇ ಲೇಸರ್ ಮಿಷಿನ್ ಇದೆ. ಓಕೆ, ಓಕೆ, ನಾವು ಎಲ್ಲ ಶೀಟ್ಗಳಾಗಿರ್ಬೋದು ಎಲ್ಲ ನಾವೇ ಡ್ರಾಯಿಂಗ್ ಮಾಡ್ಕೊಂತೀವಿ. ಓಕೆ, ಮತ್ತೆ ನೋಡಿ ಅಲ್ಲಿ ಬೆಂಡಿಂಗ್ ಮಿಷಿನ್ ಇದೆ. ಓಕೆ, ಎಲ್ಲ ನಾವು ನಮ್ಮ ಏನೇನು ಮೆಟೀರಿಯಲ್ಗಳು ಬೇಕು ಅದನ್ನೆಲ್ಲ ಬೆಂಡಿಂಗ್ ಮಾಡ್ಕೊಂತೀವಿ. ಓಕೆ, ಎಲ್ಲ ನಾವೇ ಓನ್ ಆಗಿ ಮಾಡ್ತೀರಾ ನೋಡಿ. ಇದು ಪ್ರೋಸೆಸ್ ನೋಡೋಣ ಬನ್ನಿ. ಇದು ಈಗ ಇದು ಒಂದು ಪಾರ್ಟ್, ಇದು ಎಷ್ಟು ಶೀಟಲ್ಲಿ ನಾವು ಬೆಂಡ್ ಮಾಡ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ. ನೋಡಿ ಎಷ್ಟು ಒಳ್ಳೆ ಗೇಜ್ ಇದೆ ಅಲ್ವಾ? ಇದು ಎಲ್ಲ ಹೆವಿ ಗೇಜ್ ಅಲ್ಲಿ ಹೆವಿ ಗೇಜ್ ಅಲ್ಲಿ ಮಾಡಿದೀರಾ ನೀವು? ಯಾವ್ದೇ ವೆಲ್ಡಿಂಗ್ ಆಗಿರ್ಬೋದು, ನಾವೆಲ್ಲ ಸಿವೋಟ್ ವೆಲ್ಡಿಂಗ್ ಮಾಡ್ತೀವಿ. ಓಕೆ, ಯಾವ್ದೇ ಆರ್ಕ್ ವೆಲ್ಡಿಂಗ್ ಮಾಡೋದಿಲ್ಲ. ಯಾಕೆಂದ್ರೆ ಇದು ದಪ್ಪ ಸೈಜ್ ಕಲ್ಲು ಆಗಿರ್ಬೋದು, ಕ್ವಾಲಿಟಿಲಿ ಯಾವ್ದು ಕಾಂಪ್ರಮೈಸ್ ಇಲ್ಲ. ಚಾಲೆಂಜ್ ಮಾಡ್ತೀರಾ ನೀವು ಬೇರೆ ಕಂಪ್ನಿಯವ್ರಿಗೆ? ಯಾಕೆಂದ್ರೆ ರೈತರುಗಳಿಗೆ ಇದು ಹೆವಿ ಗೇಜ್ ಅಲ್ಲಿ ಇರ್ಬೇಕು. ಯಾಕೆಂದ್ರೆ ತಗೊಂಡೋದ್ಮೇಲೆ ಇನ್ನೊಂದ್ ದಿವಸ ನಮ್ಮನ್ನು ಹುಡಿಕೊಂಬಂದು ತಗೊಂಡ್ ಹೋಗ್ಬೇಕು. ಹೌದು, ನಾವು ಇದನ್ನ ಈ ತರ ಹೆವಿ ಗೇಜ್ ಅಲ್ಲಿ ಮಾಡ್ತಾ ಇರೋದು. ಓಕೆ, ನೋಡಿದ್ರೆ ಗೊತ್ತಾಗ್ತಾ ಇದೆ, ಬಾಡಿ ಎಲ್ಲ ಒಳ್ಳೆ ಕ್ವಾಲಿಟಿ ಮಾಡಿದೀರಾ, ತುಂಬಾ ಗೇಜ್ ವೈಸ್ ಇದೆ. ಹೇಳಿ. ಫಿಟ್ಟಿಂಗ್ ಆಗಿದೆ, ಇನ್ನು ಫಿಟ್ಟಿಂಗ್ ಪ್ರೋಸೆಸ್ ಅಲ್ಲಿ ಇದೆ. ಇನ್ನು ಪಾರ್ಟ್ ಇದೆ, ಮತ್ತೆ ಇದ್ರಲ್ಲಿ ಅಡ್ಜಸ್ಟಬಲ್ ಬರುತ್ತೆ ಡೋರ್ಸ್. ಏನ್ ಸೈಜ್ ಬೇಕು ಆ ಸೈಜ್ ಹೈಟ್ ಡೌನ್ ಮಾಡ್ಕೊಬಹುದು. ಅದೇ ತರ ಕಲ್ಲಿದ್ರು ಹೊಡಿಬಹುದು. ಓಕೆ, ಡೋರ್ ಏನಾಗುತ್ತೆ ಅಪ್ಪ ಆಗುತ್ತೆ ಡೌನ್ ಆಗುತ್ತೆ ಆ ತರ ಬೇಕು. ಆ ತರ ಮಾಡಿದಿರಾ ಇದು ಡೋರ್ ಅಲ್ಲಿ? ಅದಂಗೆ ಮಾಡ್ಕೋಬಹುದು. ಕಡಿಮೆ ಹೈಟ್ ಬೇಕಾದ್ರೆ ನಾವೇ ರೈತರು ಬಿಚ್ಚಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. 4 ನಟ್ ಇದೆಯಲ್ಲ, ನಟ್ಟಲ್ಲಿ ನೀವು ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಹುದು. ಓಕೆ, ಓಕೆ, ಯಾವ ರೀತಿ ಡೆಪ್ತ್ ಆಳ ಹೋಗ್ಬೇಕು, ಮೇಲೆ ಬರ್ಬೇಕು ಆ ತರ ಮಾಡ್ಕೊಂತಾರೋ ಅದೇ ರೀತಿ ನೀವು ಕಳೆನೂ ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವು ಕಳೆನ ಕಟ್ ಮಾಡಿ. ಓಕೆ, ನೋಡಿ ಡೋರ್ ಇದು ಅದು ಹಿಂದೆಗಡೆ ಇದು ಸೈಡ್ದು ಇದು ಮೈನ್ ಫ್ರೇಮ್. ಇದು ಮೈನ್ ಫ್ರೇಮ್ ತುಂಬ ಒಳ್ಳೆ ಹೆವಿ ಗೇಜಲ್ಲಿ ಇದೆ ರೈತರೇ. ನೋಡಿ, ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕ್ವಾಲಿಟಿಗೆ ಯಾವುದು ಕಾಂಪ್ರಮೈಸ್ ಇಲ್ಲ. ಒಳ್ಳೆ ಕ್ವಾಲಿಟಿ A1 ISI ಇದೆಲ್ಲ ಒಳ್ಳೆ ಕ್ವಾಲಿಟಿ ಇದೆ ಗೇಜ್, ಕಾಂಪ್ರಮೈಸ್ ಏನೂ ಇಲ್ಲ. ನೀವು ನೋಡ್ತಾ ಇರ್ಬೋದು, ತುಂಬ ಅದ್ಭುತವಾದಂಥ ಮೇಕಿಂಗನ್ನು ಮಾಡ್ತಾ ಇದ್ದಾರೆ ಎಲ್ಲ ಕಡೆ. 15 HP ಟ್ರ್ಯಾಕ್ಟರ್ ಬರೀ 3 ಅಡಿ ಅವ್ರಿಗೋಸ್ಕರ ನಾವು ಇದನ್ನ ರೆಡಿ ಮಾಡಿದೀವಿ. ಕೊಯಮತ್ತೂರು ನಾವೀಗ ಅವರು ಚಿಕ್ಕ ಟ್ರ್ಯಾಕ್ಟರ್, ಈ ಸಣ್ಣ ರೈತರು ಅವರಿಗೆ ದೊಡ್ಡ ಮಿಷಿನ್ ತಗೊಳ್ಳೋದಕ್ಕಾಗಲ್ಲ. ಸ್ಮಾಲ್ ಟ್ರ್ಯಾಕ್ಟರ್ ಇರೋದ್ರಿಂದ ಟ್ರ್ಯಾಕ್ಟರ್ ಸೈಜ್ಗೆ ನಾವು ಮಾಡ್ತಾ ಇದ್ದೀರಾ. 3.5 ಅಡಿ, ಓಕೆ, 25 HP ಟ್ರ್ಯಾಕ್ಟರ್ಗಳಿಗೆ ರೈತರು ಯಾವ ಸೈಜ್ ಕಲ್ತಾರ ಆ ಸೈಜ್ ಮಾಡ್ಕೊಡ್ತೀವಿ. ಗೇರ್ ಬಾಕ್ಸ್ ಅಷ್ಟೇ, ನಾವು ಮಿನಿ ಗಾಡಿ ದೊಡ್ಡ ಗಾಡಿಗಳಿಗೆ ಯಾವ ಹಾಕ್ತೀವೋ ಅದೇ ಗೇರ್ ಬಾಕ್ಸ್ ಹಾಕ್ತಿವಿ. ಈ ಗೇರ್ ಬಾಕ್ಸ್ ನಾವು 1 ವರ್ಷ ವಾರಂಟಿ ಕೊಡ್ತೀವಿ. ಗೇರ್ ಬಾಕ್ಸ್ ನಾವು ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ. ಓಕೆ, ನೋಡಿ ಇದು ಚಿಕ್ಕದು ನೋಡ್ತಾ ಇದ್ದೀರಾ ನೋಡಿ, ಇದು ಚಿಕ್ಕದು ಸಖತ್ತು. ಅದೆಷ್ಟಡಿ ಇದೆ? ಇದು ಬರೀ 3 ಅಡಿ ಬರುತ್ತೆ. 3 ಅಡಿ ಬರುತ್ತಾ? ಅದಾದ್ಮೇಲೆ ಇದು ನೆಕ್ಸ್ಟ್ ಇದು 3.5 ಅಡಿ ಬರುತ್ತೆ. 3.5 ಅಡಿ ಬರುತ್ತೆ. ಅದಾದ್ಮೇಲೆ ಯಾವ್ದು ನೆಕ್ಸ್ಟ್? ಅದ 4.5 ಬರುತ್ತೆ. 4.5. ಓಕೆ,
35 HP ಟ್ರ್ಯಾಕ್ಟರ್ ವರೆಗೂ ಹಾಕಬಹುದು. ಓಕೆ ಓಕೆ. ಅದು ನೋಡ್ರಿ 3 ಅಡಿ ಗೇರ್ ಇದಕ್ಕೂ ನಾವು ಅದೇ ಗೇರ್ ಬಾಕ್ಸ್ ಹಾಕಿದೀವಿ. ಓಕೆ. ನೋಡ್ರಿ 4 ಅಡಿಗೂ ಅದೇ ಗೇರ್ ಬಾಕ್ಸ್ ಹಾಕಿದೀವಿ. ಓಕೆ. ಅಗಲ ಒಂದು ವೇರಿಯೇಷನ್ ಆಗೋದು ಬಿಟ್ರೆ ಏನು ಇಲ್ಲ, ವ್ಯತ್ಯಾಸಗಳಿಲ್ಲ. ಗಾಡಿಗೆ ಗೇಜ್ ಅಲ್ಲಿ ಇರುತ್ತೆ. ನೋಡಿ ಇದು ಇದೆಷ್ಟು ಅಡಿದು? 5 ಬರುತ್ತೆ. 5 35 HP ಇಂದ 50 HP ಟ್ರ್ಯಾಕ್ಟರ್ ಇದು ಯೂಸೇಜ್ ಆಗುತ್ತೆ. ಹಾ, ಇದು ಈ ತರ ಬರುತ್ತೆ ನಿಮ್ಗೆ ನೋಡಿ ಚೈನ್ ಬರುತ್ತೆ. ಓಕೆ. ರಿಮೂವ್ ಮಾಡಿ ಹಾಕೊಬಹುದು. ಓಕೆ. ಏನು ಕಟ್ ಆಗಿದೆ ಸೌದಿದೆ ಅಂದ್ರೆ ಬೇರೆ ರಿಮೂವ್ ಮಾಡಿ ವೆಲ್ಡ್ ಮಾಡಿ ಹಾಕೊಬಹುದು. ಓಕೆ. ಮತ್ತೆ ಡೆಪ್ತ್ ಅಲ್ಲಿ ಸವಿಯುತ್ತೆ ಅಂತ ಬಂದು ಡೆಪ್ ಸ್ಕಿಡ್ ಅಂತ 2 ಬರುತ್ತೆ. ಓಕೆ. ಇದರಲ್ಲಿ ಚೈನ್ ಬೇಡ ಅಂದ್ರೆ ಬ್ಲೇಡ್ ಬರುತ್ತೆ ನಿಮಗೆ. ಯಾವ ಸೈಜ್ ಅಲ್ಲಿ ಬೇಕು ಅಂದ್ರೆ ಅದನ್ನ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀರಾ? ಬೆಟರ್ ಅಂದ್ರೆ ಚೈನ್ ಅಲ್ಲಿ ಒಳ್ಳೆ ಕಟಿಂಗ್ ಇದು ಹೇಗೆ ಕೆಲಸ ಮಾಡುತ್ತೆ ಇದು ಇವಾಗ? ಇದು ರೊಟೇಟ್ ಆಗುತ್ತೆ, ತಿರುಗುತ್ತೆ. ಇದರಿಂದ ಏನಾಗುತ್ತೆ ಫುಲ್ ಏನ್ ದಪ್ಪ ಇದ್ರು ಕಟ್ ಆಗುತ್ತೆ. ಓಕೆ. ಮತ್ತೆ ಪೌಡರ್ ಆಗುತ್ತೆ. ಇದು ಪೌಡರ್ ಅಲ್ಲಿ ಬ್ಲೇಡ್ ಬರುತ್ತೆ. ಬ್ಲೇಡ್ ಆದ್ರೆ ಬ್ಲೇಡ್ ಬೇಕು ಬ್ಲೇಡ್ ಹಾಕೊಡ್ತೀವಿ. ಕಸ್ಟಮರ್ ಯಾವ ತರ ಕೇಳ್ತಾರೆ ಆ ತರ ಈ ರಬ್ಬರ್ ಇದನ್ನು ಕೂಡ ಹಾಕ್ತೀರಾ? ಪ್ರತಿಯೊಂದಕ್ಕೂ ಹಾಕ್ತೀರಾ ಅಥವಾ ಹಾಕೊಡ್ತೀವಿ. ಸೇಫ್ಟಿಗೋಸ್ಕರ ಹಾಕ್ತೀವಿ. ಸೇಫ್ಟಿಗೆ ಹಾಕ್ತಾ ಇದೆ. ಕ್ವಾಲಿಟಿ ಬೆಲ್ಟ್ ಹಾಕೊಡ್ತೀವಿ. ಓಕೆ ಓಕೆ. ಏನಿದಿಲ್ಲ, ಇದೆಲ್ಲ ಪೂರ್ತಿ ಝೀರೋ ಮೇಂಟೆನೆನ್ಸ್. ಓಕೆ. ಇದು ಏನು ನೀವು ಮೊದಲದ ಏನು ಮಿಷನ್ಗಳು ತೋರಿಸಿದ್ರು ಅದೇ ರೀತಿ ಇದು ಕೂಡ ಏನು ಝೀರೋ? ಯಾವುದೇ ನಿಮಗೆ ಮೇಂಟೆನೆನ್ಸ್ ಇಲ್ಲ. ಓಕೆ. ಕುಳ ಸೌದೋಯ್ತು, ಗೇರ್ ಬಾಕ್ಸ್ ಹೋಯ್ತು, ಏನಿಲ್ಲ. ಏನು ಸವಿಯೋದು ಚೇಂಜ್ ಮಾಡ್ಬೇಕು, ಚೈನ್ ಮಾತ್ರ ಸವಿಯುತ್ತೆ. ಚೈನ್ ಮಾತ್ರ ಸವಿದ್ ಬಿಟ್ರೆ ಓಕೆ. ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೇಂಟೆನೆನ್ಸ್ ಏನು ಬರಲ್ಲ. ಮೇಂಟೆನೆನ್ಸ್ ಅಂದ್ರೆ ಪೂರ್ತಿ ಇದು ರೈತರುಗಳು ಕೂಡ ಝೀರೋ ಕಲ್ಟಿವೇಶನ್ ಮಾಡೋರೇ ತಗೊಳ್ತಾರೆ. ಅದರಿಂದ ಈ ಮಿಷಿನ್ ಕೂಡ ನಿಮ್ಗೆ ಝೀರೋ ಕಲ್ಟಿವೇಶನ್ ಝೀರೋ ಮೇಂಟೆನೆನ್ಸ್ ಆಗಿ ಇರುತ್ತೆ, ಬರುತ್ತೆ. ನೋಡ್ತಾ ಇರ್ಬೋದು ರೈತ ಮಿತ್ರರೇ, ಇದ್ರದ್ದು ಹೇಗೆ ವರ್ಕ್ ಮಾಡುತ್ತೆ ಅನ್ನೋ ವಿಡಿಯೋಗಳು ಕೂಡ ಇದ್ರ ಜೊತೆಗೆ ಇರುತ್ತೆ. ನೀವು ಅದನ್ನು ನೋಡ್ಬೋದು. ಜೊತೆಗೆ ನೀವು ಆನ್ಲೈನಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. ಆ ನಂಬರ್ಗೆ ನೀವು ಕಾಲ್ ಮಾಡೋದ್ರ ಮೂಲಕ ನೀವು ಇದನ್ನು ಬುಕ್ಕಿಂಗ್ ಕೂಡ ಮಾಡ್ಬೋದು. ನೀವು ಯಾವುದೇ ಭಾರತ ದೇಶ ಅಥವಾ ಹೊರದೇಶ ಯಾವುದೇ ಆಗಿರ್ಬೋದು, ನೀವು ಇದನ್ನು ಮಾಡಿದ್ರೆ ನಾವು ಕಳಿಸೋದಕ್ಕೆ ಸಾಧ್ಯ ಆಗುತ್ತೆ. ನೋಡ್ತಾ ಇರ್ಬೋದು ನೀವು, ಎಲ್ಲ ಥರದ್ದು ಇಲ್ಲೇ ಮೇಕಿಂಗ್ ಆಗುತ್ತೆ, ಮೇಡ್ ಇನ್ ಇಂಡಿಯಾ. ಹಾಗಾಗಿ ನಮ್ಮ ದೇಶದ ವಸ್ತುಗಳನ್ನ ನೀವು ಕೊಂಡ್ಕೋಬೇಕು, ನಮ್ಮ ದೇಶದ ಮಾರಾಟ ಮಾಡೋದಕ್ಕೆ ಉತ್ತೇಜವನ್ನು ನೀಡಬೇಕು. ಆಗ ಮಾತ್ರ ನಮ್ಮ ದೇಶದ ಜನರು ಒಳ್ಳೆ ಮುಂದಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಆಗ ನಮ್ಮ ದೇಶ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನೋಡ್ತಾ ಇರ್ಬೋದು, ಚೀನಾ ನಂಬರ್ 1 ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಇಡೀ ಪ್ರಪಂಚದ 30%ಗೂ ಅಧಿಕ ಪ್ರಮಾಣವನ್ನು ಹೊಂದ್ಕೊಂಡು ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೆ. ಅದನ್ನು ನಾವು ಹಿಂದಕ್ಕೆ ಬೇಕು ಅಂದರೆ ನಮ್ಮ ದೇಶದ ವಸ್ತುಗಳನ್ನ ಜಾಸ್ತಿ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕಾಗತ್ತೆ. ಜೊತೆಗೆ ವಿದೇಶಗಳಿಗೂ ಕೂಡ ನಾವು ಕಳಿಸ್ಬೇಕಾಗತ್ತೆ. ಹಾಗಾಗಿ ನಮ್ಮ ಗೆಳೆಯರಾದಂಥ ಯಶವಂತ್ ಮತ್ತು ಸುರೇಶ್ ಅವರಿದ್ದಾರೆ. ಏನು ಹೇಳ್ತೀರಾ ಕೊನೆಯದಾಗಿ ರೈತರಿಗೆ ನೀವು? ಸುರೇಶ್ ಮತ್ತು ಯಶವಂತ್ ಅವರೇ. ರೈತರಿಗೆ ನಾವು ಭರವಸೆ ಕೊಡ್ತೀವಿ. ಕ್ವಾಲಿಟಿಲಿ ಏನು ನಾವು ಆ ಥರ ಕಾಂಪ್ರಮೈಸ್ ಆಗಲ್ಲ. ಏನು ಕ್ವಾಲಿಟಿ ಇದೆ, ಯಾವ ಥರ ಕ್ವಾಲಿಟಿ ಹೇಳ್ತಾರೆ ಅದೇ ಕ್ವಾಲಿಟಿಲೇ ಮಾಡ್ಕೊಡ್ತೀರಾ. ಓಕೆ. ಏನು ಹೇಳ್ತೀರಾ ಯಶವಂತ್? ರೈತರುಗಳು ನಮ್ಮ ದೇಶದ ಬೆನ್ನೆಲುಬಾಗಿರೋದ್ರಿಂದ ರೈತರುಗಳು ನೂತನ ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಂಡು ಕೃಷಿಯನ್ನ ಮಾಡ್ಬೇಕಂತ ನಾವು ಕೇಳ್ಕೊಂತೀವಿ. ಯಾಕೆಂದ್ರೆ ನೀವು ಹಳೆ ಕಾಲದ್ದೇ ಇಟ್ಕೊಂಡ್ರೆ ಮುಂದಕ್ಕೆ ಹೊಸ ಟೆಕ್ನಾಲಜಿಗಳು ಬರ್ತಾ ಇದಾವೆ. ಅದರಿಂದ ಒಳ್ಳೊಳ್ಳೆ ತಂತ್ರಜ್ಞಾನ ಇರ್ತಕ್ಕಂಥ ಎಲ್ಲ ಮಿಷಿನರಿಗಳನ್ನ ನೀವು ಕೃಷಿನಲ್ಲಿ ತೊಡಗಿಸ್ಕೊಂಡ್ರೆ ಹೆಚ್ಚು ಇಳುವರಿನೂ ಪಡಿಬೋದು, ಹೆಚ್ಚು ಲಾಭದಾಯಕವನ್ನು ನೀವು ಪಡಿಬೋದು. ಅದರಿಂದ ನೀವು ರೈತರುಗಳು ಇಂಜಿನಿಯರ್ಸ್ಗಳಾಗಿ ಕನ್ವರ್ಟ್ ಆಗಿ ಒಳ್ಳೊಳ್ಳೆ ತಂತ್ರಜ್ಞಾನವನ್ನು ಅಳವಡಿಸ್ಬೇಕಂತ ನಾನು ಕೇಳ್ತೀನಿ. ಓಕೆ, ಬನ್ನಿ ಇಬ್ಬರ ಜೊತೆಗೆ ಬನ್ನಿ. ಇಬ್ಬರಿಗೂ ಧನ್ಯವಾದ ಹೇಳ್ತಾ ಇದ್ದೀವಿ ನಮ್ಮ ಚಾನಲಿಂದ. ನಮಸ್ತೆ ರೈತ ಮಿತ್ರರೇ, ನೋಡ್ತಾ ಇರ್ಬೋದು ಸುರೇಶ್ ಮತ್ತು ನಮ್ಮ ಯಶವಂತ್ ಅವರು ಈಗ ಎಲ್ಲ ಮಿಷಿನ್ಗಳನ್ನ ನಿಮಗೆ ಪರಿಚಯ ಮಾಡಿಕೊಟ್ರು. ಅವ್ರಿಗೂ ಕೂಡ ಧನ್ಯವಾದ ತಿಳಿಸೋಣ. ನಿಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಮೆಂಟ್ ಮಾಡಿ ನಿಮ್ಗೆ ಯಾವ ವಸ್ತು ಬೇಕು ಅಂತ ಆ ವಿಡಿಯೋಗಳನ್ನ ನಾವು ಹಾಕ್ತೀವಿ. ಧನ್ಯವಾದಗಳು ಸರ್.